ಕನಕ ಪ್ರಿಯಾಂಕ ಅವರೇ, ಏನು ಯೋಚನೆ ಮಾಡ್ತಿದ್ದೀರ? ನೀವೇನು ಹೊರಡಿ ನೋಡಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇನ್ನೊಂದ್ಸಲ ಫೋನ್ ಮಾಡಿಬಿಟ್ಟು ಬನ್ನಿ. ನಮಸ್ಕಾರ. ಸರಿ, ನಾನು ಹೋಗಿ ಬರ್ತೀನತ್ತೆ. ಕನಕ, ಈಗಲಾದ್ರೂ ಏನ್ ವಿಷಯ ಅಂತ ಹೇಳು. ಅದನ್ನ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಅತ್ತೆ. ನೋಡು, ಪ್ರಿಯಾ ಹೋಗ ಆಯ್ತಲ್ಲ, ಈಗ ನಾವ್ ತಾನೇ ಇರೋದು. ಏನ್ ವಿಷಯ ಅಂತ ಹೇಳಮ್ಮ. ಎಕ್ಸ್ಕ್ಯೂಸ್ ಮೀ. ನಿಮ್ಮ ಡ್ಯೂಟಿ ನೀವು ಮಾಡಿ. ಕಾನ್ಸ್ಟೇಬಲ್ಸ್, ಆ ಶ್ರೀಕಾಂತ್ ಅರೆಸ್ಟ್ ಮಾಡಿ. ಇನ್ಸ್ಪೆಕ್ಟರ್, ಏನಿದೆಲ್ಲ? ನನ್ ಮಗನ್ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಹೌದು ಇನ್ಸ್ಪೆಕ್ಟರ್, ನನ್ನ ತಮ್ಮ ಏನ್ ತಪ್ಪು ಮಾಡಿದ ಅಂತ ಅರೆಸ್ಟ್ ಮಾಡ್ತಿದ್ದೀರಾ? ತಪ್ಪು ಮಾಡದೆ ಅರೆಸ್ಟ್ ಮಾಡೋದಕ್ಕೆ ನಮ್ಗೇನು ಹುಚ್ಚಿಡ್ತಿದ್ಯಾ? ಅಮ್ಮ, ನಾನು ಯಾವ ತಪ್ಪು ಮಾಡಿಲ್ಲ ಅಮ್ಮ. ಸುಮ್ಮನೆ ಇವ್ರು ನನ್ನನ್ನು ಅರೆಸ್ಟ್ ಮಾಡ್ತಿದ್ದಾರಮ್ಮ. ಏಯ್, ಮರ್ಯಾದೆಗೆ ಶರಂಡರ್ ಆಗು, ಇಲ್ಲಾಂದ್ರೆ ಒದ್ದೆಳ್ಕೊಂಡು ಹೋಗ್ಬೇಕಾಗತ್ತ. ಅರೆಸ್ಟ್ ಮಾಡ್ರಿ ಅವನ್ನ. ಇನ್ಸ್ಪೆಕ್ಟರ್, ಮನೆ ಒಳಗಡೆ ನುಗ್ಗಿ ದೌರ್ಜನ್ಯ ನಡೆಸ್ತಾ ಇದ್ದೀರಾ? ಯಾರು ಈ ಅಧಿಕಾರ ಕೊಟ್ಟವರು ನಿಮ್ಗೆ? ಇದು ಬಿಸ್ನೆಸ್ ಮ್ಯಾಗ್ನೆಟ್ ರುದ್ರಮೂರ್ತಿ ಅವ್ರ ಮನೆ ಅನ್ನೋದು ನೆನಪಿರ್ಲಿ. ಮೇಡಮ್, ಇಂಥವ್ರ ಮನೇಲಿ ಇಂಥ ಲಫಂಗ ಹುಟ್ಟಿದನಲ್ಲ ಅಂತ ನಾಚಿಕೆ ಪಡ್ಬೇಕು. ಅವ್ರ ಹೆಸರಿಗೆ ಅವ್ರ ಸೊಸೆ ಕನಕ ಅವ್ರಿಗೆ ಮರ್ಯಾದೆ ಕೊಟ್ಟೇನೆ ನಾನು ಗೌರವದಿಂದ ಕರ್ಕೊಂಡೋಗೋಣ ಅಂತ ಬಂದಿದ್ದೀನಿ. ಇಲ್ಲ ಅಂದಿದ್ರೆ ಇವನ್ ಮಾಡಿದ ಕಚಡ ಕೆಲಸನ ಪಬ್ಲಿಕ್ ಅಲ್ಲಿ ಹೇಳಿ ಕಲ್ಲೊಡ್ಸಿ ಕತ್ತ ಮೇಲೆ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ. ನೋ ಇನ್ಸ್ಪೆಕ್ಟರ್, ನಾನು ಶ್ರೀಕಾಂತ ಕರ್ಕೊಂಡು ಹೋಗಿ ಬಿಡಲ್ಲ. ಅವ್ನು ತಪ್ಪು ಮಾಡಿದ್ದೀನಿ ಅಂತ ಅಂತಿದ್ದೀರಲ್ಲ, ಏನಂತ ತಪ್ಪು ಮಾಡಿರೋದು ಮೊದಲು ಅದನ್ನ ಹೇಳಿ. ಏಯ್, ಅಣ್ಣ ಅಮ್ಮ ಕೇಳ್ತಾ ಇದಾರೆ, ನೀನ್ ಮಾಡಿದ ಕಚಡ ಕೆಲಸ ಏನು ಅಂತ ಹೇಳ. ಇಲ್ಲ, ನಾನೇನು ಮಾಡಿಲ್ಲ. ರಾಸ್ಕಲ್, ಏಯ್, ಹಾಗೆ ಹೇಳಕ್ ನಾಚಿಕೆ ಆಗಲ್ವ ನಿನಗೆ? ನೋಡಿ, ಈ ಮನೇಲಿ ಇನ್ನೂ ಅಲ್ಪ ಸ್ವಲ್ಪ ಮರ್ಯಾದೆ ಉಳ್ಕೊಂಡಿದೆ ಅನ್ಕೊಂಡಿದ್ದೀನಿ. ಆ ವಿಷಯನ ನನ್ನ ಬಾಯಿಂದ ಹೇಳೋದಕ್ಕಾಗೋದಿಲ್ಲ. ಕನಕ ಮೇಡಮ್ಗೆಲ್ಲ ಹೇಳಿದ್ದೀನಿ. ಒಂದ್ ವೇಳೆ ನೀವು ಆ ವಿಷಯ ನನ್ನ ಬಾಯಿಂದ ಕೇಳಲೇಬೇಕು ಅನ್ನೋದಾದ್ರೆ ಸ್ಟೇಷನ್ಗೆ ಬನ್ನಿ, ಅಲ್ಲಿ ಹೇಳ್ತೀನಿ. ನನ್ನನ್ನು ತಡೆದ್ರೆ ಡ್ಯೂಟಿಗೆ ಅಡ್ಡಿಪಡಿಸಿದ್ರು ಅಂತ ನಿಮ್ಮನ್ನೆಲ್ಲ ಹೇಳ್ಕೊಂಡು ಹೋಗ್ಬೇಕಾಗತ್ತ. 402 ಅರೆಸ್ಟ್ ಮಾಡ್ರಿ ಅವನ್ನ. ಏನ್ ಸಾರ್ ಇದು? ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಬೇಡಿ ತಗೊಂಡು ಮನೆ ತನಕ ಬಂದ್ಬಿಟ್ಟಿದ್ದೀರಲ್ಲ. ಕನ್ಕೊಂದು ಫೋನ್ ಮಾಡೋ ಬದಲು ನನಗೆ ಫೋನ್ ಮಾಡಿದ್ರೆ ನಾನೇ ಬಂದು ವಿಚಾರಿಸ್ಕೊಂಡು ಬರ್ತಿದ್ದೆ. ಈ ಸೂಕ್ಷ್ಮ ಎಲ್ಲ ಕನ್ಕನ್ಗೆ ಹೇಗೆ ಗೊತ್ತಾಗ್ಬೇಕು ಸರ್? ಸರ್, ಸ್ವಲ್ಪ ಈ ಕಡೆ ಬನ್ನಿ ಸರ್, ರೂಮಲ್ಲಿ ಮಾತಾಡೋಣ. ರೂಮಲ್ಲಿ ಮಾತಾಡ್ಬೇಕಾ? ಎಷ್ಟೋ ಕೊಡ್ತೀಯಾ? ಬನ್ನಿ ಸರ್, ಮಾತಾಡೋಣ. ಇಡಿಯಟ್, ಡ್ಯೂಟಿಲಿರೋ ಆಫೀಸರ್ಗೆ ಬ್ರೈಬ್ನ ಆಫರ್ ಮಾಡ್ತೀಯಾ? ಎಷ್ಟೋ ಧೈರ್ಯ ನಿನ್ಗೆ? ರೈ, ಅವನ್ಗೂ ಕೊಳ ಹಾಕ್ರಿ. ಅಯ್ಯೋ,
ಬೇಡ ಬಿಡಿ ಸರ್, ಏನೋ ಗೊತ್ತಿಲ್ಲ ಹೇಳ್ಬಿಟ್ಟೆ, ತಪ್ಪಾಯ್ತು, ನಾನು ಬಿಟ್ಬಿಡಿ ಸರ್. ಏಯ್, ಕೊಡೋ ತಗೊಳ್ಳೋ ವ್ಯವಹಾರ ಇದ್ರೆ ಸ್ಟೇಷನ್ಗೆ ಬಾ, ಅಲ್ಲೇ ವಿಚಾರಿಸ್ಕೊಳ್ತಾನೆ. ಹೇಳ್ಕೊಂಬಂದ್ರೆ ಅವನ್ನ. ಅಮ್ಮ ಶ್ರೀಕಾಂತ, ಅಮ್ಮ ನಂದೇನು ತಪ್ಪಿಲ್ಲ ಅಮ್ಮ. ಅಮ್ಮ ದಯವಿಟ್ಟು ಬಿಡಿಸಿ ಅಮ್ಮ, ಇವ್ರು ನಾನು ಕೊಂದಾಕ್ಬಿಡ್ತಾರೆ. ಗೊತ್ತು ಕಂದ. ಅಮ್ಮ ಶ್ರೀಕಾಂತ್, ಅಮ್ಮ 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 ನಂದೇನು ತಪ್ಪಿಲ್ಲ ಅಮ್ಮ, ಪ್ಲೀಸ್ ಅಮ್ಮ. ಅಮ್ಮ ಸರ್ ಸರ್ ದಯವಿಟ್ಟು ಬಿಟ್ಬಿಡಿ ಸರ್. ಸರ್ ನಂದೇನು ತಪ್ಪಿಲ್ಲ ಸರ್. ಅಮ್ಮ 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 ಬಂದು ದಯವಿಟ್ಟು ಬಿಡಿಸ್ಕೊಂಡು ಹೋಗಮ್ಮ. ನಿಂತ್ಕೊಳ್ಳೆ. ಯಾಕೆ ಪೊಲೀಸ್ ಅವ್ರು ಶ್ರೀಕಾಂತ್ ನಂಗೆ ಹೇಳ್ಕೊಂಡು ಹೋಗ್ತಿದ್ದಾರೆ? ಅಲ್ಲ, ನಮ್ಮ ಮೇಲೆ ದ್ವೇಷಕ್ಕೆ ಪಿತೂರಿ ಮಾಡಿ ಅವ್ನು ಯಾಕೆ ಸಿಕ್ತಿದ್ಯಾ? ನೋಡಿ, ನಾನು ಯಾವ ಪಿತೂರಿನೂ ಮಾಡಿಲ್ಲ. ಮಾಡಿದ್ರು ಮಾರಾಯ ಅಂತ ಅವ್ರು ಮಾಡಿ ತಪ್ಪಿಗೆ ಅವರೇ ಅನುಭವಿಸ್ತಿದ್ದಾರೆ. ಅಂತ ತಪ್ಪೇನ್ ಮಾಡಿದ ನನ್ ಮಗ? ನಿಂಗೆಲ್ಲ ಗೊತ್ತಿದೆ ಅಂತ ಇನ್ಸ್ಪೆಕ್ಟರ್ ಹೇಳಿದ್ರಲ್ಲ, ಅದೇನಂತ ಈಗ್ಲಾದ್ರೂ ಹೇಳು. ಮತ್ತೆ ಈ ವಿಷಯ ಕೇಳಿದ್ರೆ ನಿಮಗೆ ಆಘಾತನೇ ಆಗಬಹುದು. ನ್ಯಾಯ, ನೀತಿ, ಧರ್ಮ ಅಂತ ಬದುಕಿರೋರು ನೀವು. ನಿಮ್ಮ ಮಗ ಮಾಡಿರೋ ಕೆಲಸ ಕೇಳಿದ್ರೆ ನೀವೇ ಅವನ ಕಪಾಳಕ್ಕೆ ಹೊಡೆದು ಪೊಲೀಸ್ನವ್ರಿಗೆ ಒಪ್ಪಿಸ್ತಿದ್ರಿ. ಅಂತ ಕೆಲಸ ಮಾಡಿದಾನೆ ನಿಮ್ಮ ಮಗ. ಇಲ್ಲ, ನಾನ್ ತಲೆ ತಗ್ಸೋಂತ ಕೆಲಸ ಅವ್ನು ಮಾಡಿದ್ದಾನೆ ಅಂದ್ರೆ ನಾನ್ ಖಂಡಿತ ನಂಬಲ್ಲ. ನಂಬಲೇಬೇಕು ಅತ್ತೆ. ನಿಮ್ಮ ಮಗ ಮಾಡಿರೋ ಕೆಲಸ ಇಂದ ಒಬ್ಬ ಅಮಾಯಕ ಹುಡುಗಿ ಜೀವನೇ ಹೊರಟೋಗ್ತಿತ್ತು. ಕನಕ, ಏನ್ ಹೇಳ್ತಾ ಇದೀಯ ನೀನು? ಅಯ್ಯೋ, ಇವಳನ್ನೇ ನಮ್ಮ ಕೇಳ್ತಿದ್ಯಾ? ನಮ್ಮ ಮೇಲಿನ ದ್ವೇಷಕ್ಕೆ ಏನೋ ಕತೆ ಕಟ್ಟಿ ಹೇಳ್ತಿದ್ದಾಳೆ ಅಷ್ಟೇ. ನಡಿಯಮ್ಮ, ನಾವು ಸ್ಟೇಷನ್ಗೆ ಹೋಗಿ ಏನಾಯ್ತು ಅಂತ ಕೇಳೋಣ. ಅವಿನಾಶ್, ಹೀರೋ, ಇವಳು ಏನೋ ಹೇಳ್ತಾ ಇದ್ದಾಳೆ, ಏನು ಅಂತ ಕೇಳೋಣ. ಇವಳು ಯಾವ ಸಮಯ ವಿಮನ್ ಆಕ್ಟಿವಿಸ್ಟ್ ಅಂತ ಕೇಳ್ತಿದ್ಯಮ್ಮ? ಬಾರಮ್ಮ, ಶ್ರೀಕಾಂತ್ಗೆ ಅವ್ಳು ಟಾರ್ಚರ್ ಕೊಡಕ್ ಮುಂಚೆ ನಾವಲ್ಲಿ ಇರ್ಬೇಕು. ಮೂಕಣಕ್ಕ, ಇವಳು ಕತೆ ಕೇಳ್ತಾ ಕೂತ್ಕೊಂಡ್ರೆ ಅಲ್ಲಿ ಪೊಲೀಸ್ನವರು ಶ್ರೀಕಾಂತ್ಗೆ ಏರೋಪ್ಲೇನ್ ಹಚ್ಚಿ ಹೊಗೆ ಹಾಕ್ಬಿಡ್ತಾರೆ. ಮಾವ, ನಮ್ಮ ಅಡ್ವೊಕೇಟ್ಗೆ ಫೋನ್ ಮಾಡಿ ಅರ್ಜೆಂಟ್ ಸ್ಟೇಷನ್ಗೆ ಬರಕ್ಕೆ ಹೇಳು. ಅಮ್ಮ, ರೆಡಿ ಹೋಗೋಣ. ಕನಕಮ್ಮ ಅವರೇ, ನಾನು ಈ ನಾಟಕನೆಲ್ಲ ತುಂಬಾ ದಿವಸದಿಂದ ನೋಡ್ತಾನೆ ಇದ್ದೆ. ಇವತ್ತು ಒಳ್ಳೆ ಕೆಲಸ ಮಾಡಿದ್ರಿ. ಯಜಮಾನರಿದ್ರೆ ನಿಮ್ಮ ಬಗ್ಗೆ ಎಷ್ಟು ಹೆಮ್ಮೆ ಪಡ್ತಿದ್ರೋ ಏನು. ಬದ್ಮಾಶ್, ಸೈನ್ ಆಗ್ತೇವೆ ಇಲ್ವೋ? ಸರ್ ಆಗ್ತೀರಿ ಸರ್, ಕಡಿಸ್ಬಲ್ಲು ಆಗ್ತೀರಿ ಸರ್, ಹೊಡಿಬೇಡಿ ಸರ್. ಆಗ್ಬಾದಾರಿಗೆ ರೈ ಸೈನ್ ತೊಳ್ರಿ. ಸರ್, ಇವರಮ್ಮ ಮತ್ತೆ ಲಾಯರ್ ಬಂದಿದ್ದಾರೆ ಸರ್. ಓಹ್, ಬನ್ನಿ ಕೂತ್ಕೊಳ್ಳಿ. ಇನ್ಸ್ಪೆಕ್ಟರ್, ನನ್ ಮಗ ಎಲ್ಲಿದ್ದಾನೆ? ನಿಮ್ ಮಗನ್ ನೋಡ್ಬೇಕಾ? ಬದುಕಿದಾನೋ ಸತ್ತಿದಾನೋ ಅಂತ ಡೌಟಾ ನಿಮ್ಗೆ? ಪಾಪಿ ಚಿರಾಯು ಬದುಕಿದಾನೆ. ರೀ 402 ಕರ್ಕೊಂಡ್ಬಂದ್ರೆ ಅವನ್ನ. ಶ್ರೀಕಾಂತ್, ಏನೋ ಇದೆಲ್ಲ? ಇನ್ಸ್ಪೆಕ್ಟರ್, ನನ್ ಮಗನ್ ಯಾಕೆ ಹೀಗೆ ಹೊಡೆದಿದ್ದೀರಾ? ಮೇಡಮ್, ಇಷ್ಟಕ್ಕೆ ಬಿಟ್ಟಿದಲ್ಲ ಅಂತ ಸಂತೋಷ ಪಡಿ. ಇವನ್ ಮಾಡಿರೋ ಕೆಲ್ಸಕ್ಕೆ
ಇವನ್ನ ಕೊಂದ್ರು ಪಾಪ ಬರೋದಿಲ್ಲ. ಇನ್ಸ್ಪೆಕ್ಟರ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ನೀವು ಒಬ್ರು ರೆಸ್ಪಾನ್ಸಿಬಲ್ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನೋದನ್ನ ಮರಿಬೇಡಿ. ವಿಚಾರಣೆಗೆ ಅಂತ ಕರ್ಕೊಂಡು ಬಂದು ಈ ರೀತಿ ಹಿಂಸೆ ಮಾಡಿದಿರಲ್ಲ, ಇದು ಅಪರಾಧ ಆಗುತ್ತೆ. ರೆಸ್ಪಾನ್ಸಿಬಲ್ ಆಫೀಸರ್ ಆಗಿರೋದ್ಕೇನೆ ಬರ್ತಾ ಇರೋ ಸಿಟ್ಟನ್ನು ತಡ್ಕೊಂಡು ಕೈ ಕಾಲು ಮುರಿದೆ ಹಾಗೆ ಬಿಟ್ಟಿದ್ದೀನಿ. ದಯವಿಟ್ಟು ನೀನ್ ನರ್ಕದಿಂದ ಕರ್ಕೊಂಡು ಹೋಗಮ್ಮ. ಹೇಯ್, ಮುಚ್ಚ ಬಾಯಿ. ಯಾವ್ದೋ ನರ್ಕ? ಆ ಹುಡುಗಿ ಪಟ್ಟಿರೋ ಯಾತನೆ ನರ್ಕ ಅಲ್ವೇನು? ರಾಸ್ಕಲ್, ಇನ್ನೊಂದು ಮಾತಾಡಿದ್ರೆ ನಾಲ್ಗೆ ಸಿಗ್ದು ಹಾಕ್ಬಿಡ್ತೀನಿ. ಸ್ಟಾಪ್ ಇಟ್ ಇನ್ಸ್ಪೆಕ್ಟರ್. ನೀವು ತಪ್ಪು ಮಾಡ್ತಿದ್ದೀರಾ. ನನ್ನ ಕಣ್ಮುಂದೆ ನನ್ನ ತಮ್ಮಂಗೆ ಇಷ್ಟೊಂದು ಹೊಡಿತಿದ್ದೀರಲ್ಲ, ಇನ್ನು ಸೆಲ್ಲಲ್ಲಿ ಎಷ್ಟು ಚಿತ್ತಹಿಂಸೆ ಕೊಟ್ಟಿರಬಾರ್ದು? ಹಾ, ಒಬ್ಬ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅನ್ನೋ ಮನಸ್ಸಾಕ್ಷಿ ಇರೋದ್ಕೇನೆ ಇವನು ಇನ್ನೂ ಉಳ್ಕೊಂಡಿರೋದು. ನಾನೇನಾದ್ರೂ ಅವಳಿಗೆ ಅಣ್ಣನೋ ತಮ್ಮನೋ ಆಗಿದ್ರೆ ಜೈಲ್ಗೆ ಹೋದ್ರೂ ಪರವಾಗಿಲ್ಲ ಅಂತ ಇವನ್ನ ಕತ್ತರಿಸಾಕ್ಬಿಡ್ತಿದ್ದೆ. ಇನ್ಸ್ಪೆಕ್ಟರ್, ದಿಸ್ ಇಸ್ ಟೂ ಮಚ್. ಅವಾಗಿಂದ ಹುಡುಗಿ ಹುಡುಗಿ ಅಂತ ಇದ್ರೆ ನನ್ ಮಗ ಅಂತ ತಪ್ಪೇನ್ ಮಾಡಿದಾನೆ? ಏನ್ ಮಾಡಿದಾನ ಅವನು? ಮೇಡಮ್, ಎದುರುಗಡೆ ನಿಂತಿದ್ದಾನಲ್ಲ ನಿಮ್ ಸುಪುತ್ರ, ಅವನ್ನೇ ಕೇಳಿ. ಹೆತ್ತ ತಾಯಿಗೆ ನಾನು ಎಂತ ಅಲ್ಕ ಕೆಲಸ ಮಾಡೀನಿ ಅಂತ ಹೇಗ್ ತಾನೇ ಹೇಳಕ್ಕಾಗತ್ತೆ ಹೇಳಿ? ಇನ್ಸ್ಪೆಕ್ಟರ್, ಏನ್ ಹೇಳ್ತಾ ಇದ್ದೀರಾ ನೀವು? ಆ ಹೋಲ್ಸ್ ಕೃತ್ಯನ ಹೆಂಗಸ್ರ ಮುಂದೆ ಹೇಳೋದಕ್ಕಾಗೋದಿಲ್ಲ ಅಂತಾನೆ ನಾನ್ ನಿಮ್ ಮನೇಲಿ ಹೆಂಗಸ್ರ ಮುಂದೆ ಏನು ಹೇಳ್ದೆ ವಾಪಸ್ ಬಂದಿದ್ದು. ಆದ್ರೆ ಇವತ್ತು ವಿಧಿ ಇಲ್ದೆ ಆ ಕರ್ಮಕಾಂಡನ ಹೇಳ್ಬೇಕಾಗಿದೆ. ನಿಮ್ ಮಗ ಎಂತ ಗನಂದಾರಿ ಕೆಲಸ ಮಾಡ್ಯಾನಂತ ಗೊತ್ತಾ? ಬಡವ್ರ ಮನೆ ಹುಡುಗಿ ಊರಿಂದ ಊರಿಗೆ ಓದ್ಬೇಕು ಅಂತ ಬಂದ್ರೆ ಅವಳಿಂದ ಬಿದ್ದು ಪ್ರಪೋಸ್ ಮಾಡ್ಯಾನೆ. ಅದಕ್ಕೆ ಅವಳು ಒಪ್ತೆ ಹೋಗಿದ್ದಕ್ಕೆ ಅವಳಿಗೆ ಚಿತ್ರ ಹಿಂಸೆ ಕೊಟ್ಟಿಯಾನೆ. ಅಸಭ್ಯವಾಗಿ ಲೆಟರ್ ಬರ್ತಿಯಾನೆ, ಮೆಸೇಜಸ್ ಕಳಿಸಿಯಾನೆ. ದಾರಿಲಿ ಅಡ್ಡಗಟ್ಟಿ ಅಶ್ಲೀಲ ಪದ ಬಳಸಿ ಅವಳು ಮರ್ಯಾದೆ ಕಳೆದಿಯಾನೆ. ಸರ್, ಏನ್ ಹೇಳ್ತಾ ಇದ್ದೀರಾ ನೀವು? ಇಷ್ಟೇ ಅಲ್ಲ, ಕೊನೆಗೆ ಆ ಹುಡುಗಿ ಬೇರೆ ಯಾರನ್ನಾದ್ರೂ ಮದ್ವೆ ಆದ್ರೆ ನನಗೂ ನಿನ್ಗೂ ಸಂಬಂಧ ಇತ್ತು ಅಂತ ಹೇಳ್ತೀನಿ ಅಂತ ಹೆದರಿಸಿದಾನೆ. ಆ ಹುಡುಗಿ ಎದುರುಕೊಂಡು ನೇಣು ಹಾಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದೆ. ಅವಳ ಅದೃಷ್ಟ ಚೆನ್ನಾಗಿತ್ತು, ಅಕ್ಕಪಕ್ಕದವ್ರು ಅವಳನ್ನ ಉಳಿಸಿದ್ದಾರೆ. ಇಲ್ಲ ಅಂದಿದ್ರೆ ಆ ಹುಡುಗಿ ಜೊತೆಗೆ ಅವ್ರ ಅಪ್ಪ ಅಮ್ಮನು ಸತ್ತೋಗ್ತಾ ಇದ್ರು. ಇಷ್ಟೆಲ್ಲ ಮಾಡಿದೀವನ್ನ ಸುಮ್ಮನೆ ಬಿಡ್ಬೇಕಾ? ಸೊ ಪ್ಲೀಸ್, ನನ್ನ ತಮ್ಮ ಈ ತರ ಮಿಸ್ಬಿಹೇವ್ ಮಾಡೋನಲ್ಲ. ಯಾರೋ ಏನೋ ಕಂಪ್ಲೇಂಟ್ ಕೊಟ್ರು ಅಂತ ನೀವು ಅವನ್ನ ಅರೆಸ್ಟ್ ಮಾಡಿ ಇಷ್ಟೊಂದು ವರ್ಕ್ ಮಾಡೋದಾ? ಅವನೇ ಟೆರರಿಸ್ಟಾ? ಇಷ್ಟೊಂದೆಲ್ಲ ಕೆಟ್ಟದಾಗ ಬಿಹೇವ್ ಮಾಡಿದಾನೆ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ? ಎಲ್ಲದಕ್ಕೂ ಪಕ್ಕಾ ಸಾಕ್ಷಿ ಇದೆ. ಅದನ್ನ ಕೋರ್ಟ್ನಲ್ಲಿ ಸಾಬೀತು ಮಾಡ್ತೀನಿ. ನನ್ನ ತಮ್ಮ ಈ ತರ ಮಿಸ್ಬಿಹೇವ್ ಮಾಡೋನಲ್ಲ. ಯಾರೋ ಏನೋ ಕಂಪ್ಲೇಂಟ್ ಕೊಟ್ರು ಅಂತ ನೀವು ಅವನ್ನ ಅರೆಸ್ಟ್ ಮಾಡಿ ಇಷ್ಟೊಂದು ವರ್ಕ್ ಮಾಡೋದಾ? ಅವನೇ ಟೆರರಿಸ್ಟಾ? ಇಷ್ಟೊಂದೆಲ್ಲ ಕೆಟ್ಟದಾಗ ಬಿಹೇವ್ ಮಾಡಿದಾನೆ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ? ಎಲ್ಲದಕ್ಕೂ ಪಕ್ಕಾ ಸಾಕ್ಷಿ ಇದೆ. ಅದನ್ನ ಕೋರ್ಟ್ನಲ್ಲಿ ಸಾಬೀತು ಮಾಡ್ತೀನಿ. ಇನ್ಸ್ಪೆಕ್ಟರ್, ಏನೋ ಮಿಸ್ಟೇಕ್ ಆಗಿದೆ. ಇವನು ದುಡುಕಿದ್ದಾನೆ, ಆ ಹುಡುಗಿನೂ ದುಡುಕಿದ್ದಾಳೆ, ಸಾಯೋ ಪ್ರಯತ್ನನೂ ಮಾಡಿದ್ದಾಳೆ. ಇದಕ್ಕೆ ಕೋರ್ಟ್ ತನಕ ಯಾಕೆ ಹೋಗ್ಬೇಕು? ಆ ಹುಡುಗಿ ಕಡೆಯವ್ರನ್ನ ಕರೆಸಿ ಇಲ್ಲೇ ರಾಜಿ ಮಾಡಿಸ್ಬಿಡೋಣ. ನೋ, ಸಾಧ್ಯನೇ ಇಲ್ಲ. ಹೆಣ್ಮಕ್ಳು ಶೀಲಕ್ಕೆ ಪ್ರಾಣಕ್ಕೆ ಬೆಲೆ ಕಟ್ಟುವಂತ ಪರಿಸ್ಥಿತಿ ಬಂದಿರೋದ್ರಿಂದಾನೆ ಇವತ್ತು ಈ ದೇಶ ಹತ್ತಿ ಉರಿತಾ ಇರೋದು. ಇವನ್ ಹೀಗೆ ಬಿಟ್ರೆ ಮುಂದೆ ದೊಡ್ಡ ಕ್ರಿಮಿನಲ್ ಆಗ್ತಾನೆ. 10 ಜನ ಹೆಣ್ಮಕ್ಳು ಶೀಲ ಹಾಳು ಮಾಡ್ತಾನೆ. ಇವನ್ನ ಕೋರ್ಟಲ್ಲಿ ನಾನು ಪ್ರೊಡ್ಯೂಸ್ ಮಾಡೇ ಮಾಡ್ತೀನಿ, ಶಿಕ್ಷೆ ಕೊಡಿಸ್ತೀನಿ. ಇನ್ಸ್ಪೆಕ್ಟರ್, ಇವನಿಗೇನೋ ಶಿಕ್ಷೆ ಆಗುತ್ತೆ ಸರಿ. ನಾಳೆ ಆ ಹುಡುಗಿ ಕೋರ್ಟು ಸ್ಟೇಷನ್ ಅಂತ ಓಡಾಡ್ತಾ ಇದ್ರೆ ಆ ಹುಡುಗಿ ಭವಿಷ್ಯ ಹಾಳಾಗೋಗೋದಿಲ್ವಾ? ನಾಳೆ ಆಕೆನ ಯಾರು ಮದುವೆ ಆಗ್ತಾರೆ? ಈ ತರ ಎದುರ್ಕೊಂಡೆ ಹೆಣ್ಮಕ್ಳು ಚಿತ್ರಹಿಂಸೆ ಅನುಭವಿಸ್ತಾ ಇರೋದು. ಅವ್ರ ಮದ್ವೆ ಖಾಸಗಿ ಬದುಕನ್ನು ಅಸ್ತ್ರ ಮಾಡ್ಕೊಂಡಂತ ಇಂಥ ರಾಸ್ಕಲ್ಗಳು ಅವ್ರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇರೋದು. ಆ ಹುಡುಗಿಗೆ ಏನ್ ರಕ್ಷಣೆ ಬೇಕೋ ಅದನ್ನ ನಾನ್ ಕೊಡ್ತೀನಿ.
ಆದ್ರೆ ಜೀವನ ಮಾತ್ರ ತಪ್ಪಿಸ್ಕೊಂಡೋಗಿ ನಾನು ಬಿಡೋದಿಲ್ಲ. ಸರ್ ಪ್ಲೀಸ್ ಸರ್, ನನ್ನ ತಮ್ಮನ್ನ ರಿಲೀಸ್ ಮಾಡಿ. ಇಷ್ಟೊಂದು ಹಠ ಮಾಡಬೇಡಿ. ನಾವೆಲ್ಲ ತರ ಸೆಟಲ್ಮೆಂಟ್ ಸಿದ್ಧ ಆಗಿದ್ದೀವಿ. ಮಿಸ್ಟರ್ ಅವಿನಾಶ್, ನನ್ನ ಬಗ್ಗೆ ನಿಮ್ಗೆ ಗೊತ್ತಲ್ಲ. ಈಗಾಗಲೇ FIR ಹಾಕಾಗಿದೆ. ಒಂದ್ ಮಾತು ಮಾತಾಡ್ದೆ ಆಚೆ ಹೊರಟೋಗಿ. ಇಲ್ಲ ಅಂದ್ರೆ ಈಗ 354 ಹಾಕಿದ್ದೀನಿ, 376, 509 ಹಾಕಿ ಇವನ್ ಪರ್ಮನೆಂಟ್ ಆಗಿ ಒಳಗಡೆ ಉಳ್ಕೋಬೇಕು. ಹಾಗೆ ಮಾಡ್ಬಿಡ್ತೀನಿ. ಇನ್ಸ್ಪೆಕ್ಟರ್, ಹಾಗಾದ್ರೆ ಇದೇ ನಿಮ್ ಕಡೆ ನಿರ್ಧಾರನಾ? ಎಸ್, ನೀವೊಬ್ರು ಲಾಯರು, ನೀವು ಕೊಟ್ಟು ನಾನು ಸುಮ್ಮನೆ ಇದ್ದೀನಿ. ದಯವಿಟ್ಟು ಇವ್ರನ್ನ ಕರ್ಕೊಂಡೋಗಿ ನಾಳೆ ಕೋರ್ಟಲ್ಲಿ ಭೇಟಿ ಆಗೋಣ. ಮಾನ ಮರ್ಯಾದೆ ಎಲ್ಲ ತೆಗೆದುಬಿಟ್ಟಿಯಲ್ಲ. ನೀನೇನು ಯೋಚನೆ ಮಾಡಬೇಡ. ಇವತ್ತು ಒಂದಿನ ಅಷ್ಟೇ. ನಾಳೆ ಬೆಳಗ್ಗೆ ಬೇಲ್ ತಗೊಂಡು ನಿನ್ನ ಕರ್ಕೊಂಡು ಹೋಗ್ತೇವೆ. ಅತ್ತೆ, ಇನ್ನೂ ಎಷ್ಟೊತ್ತು ಅಂತ ಹೀಗೆ ಯೋಚನೆ ಮಾಡ್ತಾ ಕೂತಿರ್ತೀರ? ಬನ್ನಿ ಊಟ ಮಾಡಿ. ಹೋಗಮ್ಮ. ಸ್ಟೇಷನ್ ನಿನ್ ಮಗ ಬೂಸ ತಿಂತಿದ್ರೆ ಆ ಸಂಭ್ರಮಕ್ಕೆ ನಿನ್ ಸೊಸೆ ಪಾಯಸ ಮಾಡಿದಾಳಂತೆ. ಹೋಗು, ಹೊಟ್ಟೆ ತುಂಬ ಊಟ ಮಾಡೋದು. ಯಾಕೆ ಹಾಗೆಲ್ಲ ಮಾತಾಡ್ತೀರಾ? ಏಯ್, ಮತ್ತಿನೇನೆ? ಹೆತ್ತ ಮಗ ಸ್ಟೇಷನ್ ಅಲ್ಲಿ ಕೊಳಿತಾ ಬಿದ್ದಿದ್ರೆ ಅಮ್ಮಂಗೆ ಗಂಟ್ಲಲ್ಲಿ ಹೇಗೆ ಅನ್ನ ಇಳಿತಂತ ಏನಾದ್ರು ಯೋಚನೆ ಮಾಡಿದ್ಯಾ? ಬಂದ್ಬಿಟ್ಲು ಇಲ್ಲಿ ಹೇಳಕ್ಕೆ. ಅಮ್ಮನ್ನ ಚುಚ್ಬೇಕು ಅಂತ ತಾನೆ ನೀನೀಗ ಊಟಕ್ಕೆ ಕರೆಯೋ ನಾಟಕ ಆಡ್ತಿರೋದು. ಏಯ್, ನೀನ್ ಗರತ್ತ ಕಣ್ಪೂರ್ತಿ ತಿಂದ ತಾನೆ? ಅಮ್ಮನ ಯೋಚನೆ ಯಾಕೆ ನಿನ್ಗೆ? ಹೋಗೆ. ಅಮ್ಮ ಇದ್ರೆಷ್ಟು, ಉಪವಾಸ ಸತ್ರೆಷ್ಟು? ನಾನು ಆ ಭಾವನೆಯಲ್ಲಿ ಕರೀಲಿಲ್ಲ. ಅತ್ತೆ ಊಟ ಮಾಡದೆ ಸ್ಟೇಷನ್ಗೆ ಹಾಗೆ ಹೊರಟೋದ್ರು. ಬೆಳಿಗ್ಗೆಯಿಂದ ಏನು ತಿಂದಿರ್ಲಿಲ್ಲ. ಅದಕ್ಕೆ ಊಟಕ್ಕೆ ಬನ್ನಿ ಅಂತ ಕರೆದೆ. ಏಯ್, ಸಾಕ್ ಸುಮ್ನಿರೆ. ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಯ್ತು ಅಂತ ನಾವೆಲ್ಲ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡ್ರೆ ಇವಳಿಗೆ ಬರೀ ಊಟದ ಚಿಂತೆ ಆಗೋಯ್ತು. ಈಗ ಅಂತದ್ ಏನಾಯ್ತು ಅಂತ ಎಲ್ರು ಇಷ್ಟು ಸೀರಿಯಸ್ ಆಗಿದ್ರ? ಏಯ್, ಏನೇ ಈಗ ಕೇಳ್ತಿದ್ಯಾ? ನನ್ ತಮ್ಮ ಸ್ಟೇಷನ್ ಇದ್ದಾನೆ ಅಂತಂದ್ರೆ ನಿಂಗ ಜೋಕಾ? ಹಾಗಲ್ಲ ರೀ, ಆಗಿದ್ದಾಗ್ ಹೋಯ್ತು. ಅದಕ್ಕೆ ಊಟ ಬಿಟ್ಟು ಕೂತ್ರೆ ಎಲ್ಲ ಸರಿ ಹೋಗುತ್ತಾ? ಮನೆ ಹೊತ್ತಿ ಉರಿತಿದ್ರೆ ಚಳಿಗೆ ಮೈ ಕಾಯಿಸ್ಕೊಂಡ್ರು ಅನ್ನೋಗಿದೆ ನಿನ್ ವರ್ತನೆ. ಆ ಇನ್ಸ್ಪೆಕ್ಟರ್ ಶ್ರೀಕಾಂತ್ನ ಬಿಡಲ್ಲ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀನಿ, ತಾಕತ್ತಿದ್ರೆ ಅಲ್ಲಿಗೆ ಬಂದು ಬಿಡಿಸ್ಕೊಳ್ಳಿ ಅಂತಾನೆ. ಬೆಳಗ್ಗೆ ಅಷ್ಟೊಳಗೆ ಅವನಿಗೆ ಬೇಲ್ ಸಿಗ್ಲಿಲ್ಲ ಅಂತಂದ್ರೆ ನನ್ನ ತಮ್ಮ ಕಲ್ಲು ಹೊಡಿತಾ ಕೂತ್ಕೋಬೇಕಾಗುತ್ತೆ. ನೋಡಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ದೊಡ್ಡವರೇ ಹೇಳ್ತಾರೆ. ನಿಮ್ ತಮ್ಮ ತಪ್ಪು ಮಾಡಿದ್ದಾರೆ, ಅದಕ್ಕೆ ಅವ್ರಿಗೆ ಶಿಕ್ಷೆ ಆಗಿದೆ. ಅಯ್ಯೋ, ಏನ ಇಷ್ಟು ಸಲೀಸಾಗಿ ಹೇಳ್ತಿದ್ಯಾ? ಶ್ರೀಕಾಂತ ಜೈಲಿಗೆ ಹೋಗಿ ಕಲ್ಲೊಡಿದ್ರೆ ನಿಮ್ಗೆ ಸಂತೋಷನಾ? ಇಲ್ಲ, ನಾನು ಆ ಅರ್ಥದಲ್ಲಿ ಅಲ್ಲ ಹೇಳಿದ್ದು. ಮತ್ತೆ ಇನ್ಯಾವ ಅರ್ಥ? ನೋಡಿ, ಅವ್ರು ತಪ್ಪು ಮಾಡಿದ್ದಾರೆ ಅಂತ ಈಗ್ಲಾದ್ರೂ ಅವ್ರಿಗೆ ಗೊತ್ತಾಗಿದೆ. ಪಶ್ಚಾತ್ತಾಪ ಪಡ್ಲಿ ಬಿಡಿ, ತಿದ್ಕೊಳಕ್ ಒಂದು ಅವಕಾಶ ಸಿಕ್ಕಿದೆ. ಅವನೇನು ಯಾರು ಮಾಡಬಾರ್ದಂತ ತಪ್ಪೇನಾದ್ರೂ ಮಾಡಿದಾನ? ಅವ್ಳು ಯಾವಳ ನೇಣ್ ಹಾಕೊಳಕ್ ಹೋಗೋಂಥದ್ದೇನಿತ್ತು? ಇವನಲ್ಲಿ ಏನ್ ಕಡಿಮೆ ಆಗಿತ್ತು? ರೂಪ ಇರ್ಲಿಲ್ವಾ, ಆಸ್ತಿ ಇರ್ಲಿಲ್ವಾ, ಏನಿರ್ಲಿಲ್ಲ ಹೇಳೋ? ಏನಿದ್ರೇನು, ಒಳ್ಳೆ ಗುಣನೇ ಇಲ್ವಲ್ಲ. ಚಿತ್ರ ಅವ್ರಿಗೆ ಯಾರಾದ್ರೂ ಹೀಗ್ ಮಾಡಿದಿದ್ರೆ ನೀವ್ ಸುಮ್ನೆ ಇರ್ತಾ ಇದ್ರಾ?